ಶ್ರೀ ಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತ್ಯಾಭಿಜ್ಞಕರಾತೀರ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರಕಾನ್. ನೌಮಿನ್ಯಾಯ ಸುಧಾರಿತಜ್ಜಯಮುನಿ ಶ್ರೀಪಾದರಾಜಸಂಗಣಿ ವ್ಯಾಸಾರ್ಯಾನ್ ವಿಧಾರಮಪ್ತಿವಿಹರ ಶ್ರೀವಾದಿರಾಜಾಗ್ನಿ ವಂದೇ ಹಂಸವರಾಂಗಕುಂದಮಗೂರು ವೈದಗ್ಧ್ಯವಾರಾಗ್ನಿಧಿ ಶ್ರೀ ಸತ್ಯೋವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್. ಅಭ್ರಮಂ ಗಜರಹಿತಂ ಅಜಡದ್ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಮಃ. ಜಯತಿ ಹರಿರಚಿತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿನಃ ಸಜ್ಜನಾನಾಂ ನಿಖಿಲ ಗುಣಗಣಾತ್ಮೋ ನಿತ್ಯ ನಿರ್ಮುಕ್ತದೋಷಃ ಸರಸಿತನೇನೋऽಸೌ ಶ್ರೀಮತಿರ್ಮಾನದೋನಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ. ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾದ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಅವರ ಅನುಮತಿಯಂತೆ ಅವರ ಆದೇಶದಂತೆ ಈ ದಿನದ ಸಂಜೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಚಾತುರ್ಮಾಸ್ಯದ ಆರಂಭ ಬಹಳ ದೊಡ್ಡದಾದಂತಹ ಪರ್ವಕಾಲ. ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅನೇಕ ಪಾಪಗಳನ್ನು ಮಾಡುತ್ತೇವೆ, ಅವಕಾಶ ಇದ್ದವರು ಪುಣ್ಯವನ್ನು ಮಾಡುತ್ತೇವೆ. ಜೀವನದುದ್ದಕ್ಕೂ ಮಾಡುವಂತಹ ಆ ಪಾಪಕರ್ಮಗಳಿಗೆಲ್ಲ ಬ್ಯಾಲೆನ್ಸ್ ಆಗಿ ಸ್ವಲ್ಪ ನಮ್ಮ ಪುಣ್ಯವನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಇರುವಂತಹ ಒಂದು ಅವಕಾಶ ಈ ಚಾತುರ್ಮಾಸ್ಯದ ಸಂದರ್ಭ. ಸ್ನಾನ ಮಾಡಬೇಕಾದ್ರೆ ನೀರು ಬಹಳ ಬಿಸಿ ಇತ್ತು ಅಂದರೆ ಏನು ಮಾಡ್ತೀವಿ? ಬಿಸಿನೀರನ್ನು ಚೆಲ್ಲೋದಿಲ್ಲ, ನಾವು ತಣ್ಣೀರನ್ನು ಜಾಸ್ತಿ ಹಾಕ್ತೀವಿ. ಹಾಗೆ ನಾವು ಬೇಕಾದಷ್ಟು ಪಾಪಕರ್ಮಗಳು ನಮ್ಮಿಂದ ಆಗಿರುತ್ತೆ. ಆ ಪಾಪಕರ್ಮಗಳಿಂದ ಎಲ್ಲವನ್ನೂ ತೊಳೆದುಕೊಂಡು ನಾವು ಶುದ್ಧರಾಗೋದಕ್ಕೆ ಬಹಳ ಅವಕಾಶ ಬೇಕು, ಬಹಳ ಸಮಯ ಬೇಕು. ಅದಕ್ಕಿರೋ ಇನ್ನೊಂದು ಉಪಾಯ, ನಾವು ಪುಣ್ಯಕರ್ಮವನ್ನು ಜಾಸ್ತಿ ಮಾಡ್ತಾ ಹೋದರೆ ಈ ಪಾಪಕರ್ಮಗಳ ಎಫೆಕ್ಟು ಸ್ವಲ್ಪ ಕಮ್ಮಿ ಆಗುತ್ತೆ. ಆ ನಿಟ್ಟಿನಲ್ಲಿ ಭಗವಂತ ನಮಗೆ ಕೊಟ್ಟಂತಹ ಒಂದು ದೊಡ್ಡ ಸದವಕಾಶ ಅಂದರೆ ಅದು ಚಾತುರ್ಮಾಸ್ಯ. ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ನಾವು ಮಾಡುವಂತಹ ಅನೇಕ ಸತ್ಕರ್ಮಗಳಿಗೆ ಅತೀ ಸಣ್ಣದಾದ ಸತ್ಕರ್ಮದಿಂದ ಆರಂಭ ಮಾಡಿಕೊಂಡು ಅತಿ ದೊಡ್ಡದಾದ ಸತ್ಕರ್ಮಗಳವರೆಗೆ ಎಲ್ಲದಕ್ಕೂ ಕೂಡ ಭಗವಂತ ವಿಶೇಷವಾದ ಪುಣ್ಯವನ್ನು ಕೊಡ್ತಾರೆ. ಸಾಧಕರು ಈ ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿ ಅನ್ನೋ ಕಾರಣಕ್ಕಾಗಿಯೇ ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಮದುವೆ ಮುಂಜಿವೆ ಇವುಗಳನ್ನು ಮಾಡಿ ಬರೋದಿಲ್ಲ ಅಂತ ದೇವರು ಹೇಳಿದ್ದಾರೆ. ಕಾರಣ ಏನು ಅಂದರೆ, ಮದುವೆ ಮುಂಜಿವೆ ಇವುಗಳನ್ನೆಲ್ಲ ಮಾಡ್ತಾ ಇದ್ರೆ ನಾವು ದೇವರ ಕಡೆಗೆ ನೋಡೋದಿಲ್ಲ, ನಮ್ಮದೇ ಆದಂತಹ ಕಾರ್ಯಗಳಲ್ಲಿ ನಾವು ತುಂಬ ಬ್ಯುಸಿಯಾಗಿರುತ್ತೇವೆ. ಅದಕ್ಕಾಗಿ ಚಾತುರ್ಮಾಸ್ಯ ದಕ್ಷಿಣಾಯನದಲ್ಲಿ ಮದುವೆ ಮುಂಜಿವೆ ವಾಸ್ತು ಇತ್ಯಾದಿ ಯಾವ ಕರ್ಮಗಳನ್ನು ಕೂಡ ಮಾಡೋದಕ್ಕೆ ಬೇಡ. ಖಾಲಿಯಾಗಿ ಇರಲಿ, ಸಾಧನೆಯನ್ನು ಮಾಡಿ, ನಮ್ಮ ಧ್ಯಾನವನ್ನು ಮಾಡಿ, ನನಗಾಗಿ ಕರ್ಮಗಳನ್ನು ಮಾಡಿ ಎನ್ನುವುದಕ್ಕಾಗಿಯೇ ಭಗವಂತ ಈ ಚಾತುರ್ಮಾಸ್ಯವನ್ನು ಬೇರೆ ಯಾವುದಕ್ಕಾಗೂ ಕೊಡದೇನೆ ಕೇವಲ ಭಗವಂತನಿಗಾಗಿ ಕರ್ಮಗಳನ್ನು ಮಾಡುವುದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಅದು ದೇವರ ಮುಂದೆ ದೀಪ ಹಚ್ಚೋದಿರ್ಬೋದು, ರಂಗೋಲಿ ಹಾಕೋದಿರ್ಬೋದು, ಪ್ರದಕ್ಷಿಣೆ ಇರ್ಬೋದು, ಭಕ್ತಿ ಮಾಡೋದಿರ್ಬೋದು, ಮೌನವಾಗಿ ಊಟ ಮಾಡೋದಿರ್ಬೋದು, ಬಲಗೈಯಿಂದ ನೀರು ಕುಡಿಯೋದಿರ್ಬೋದು, ಒಂದಲ್ಲ ಎರಡಲ್ಲ ಎಷ್ಟು ಕರ್ಮಗಳನ್ನು ಚಾತುರ್ಮಾಸ್ಯದಲ್ಲಿ ವಿಧಾನ ಮಾಡಿದ್ದಾರೆ ಅಂದರೆ, ಒಬ್ಬ ಸಣ್ಣ ಹುಡುಗನೂ ಮಾಡಬಹುದಾದ ಕರ್ಮಗಳಿಂದ ಆರಂಭ ಮಾಡಿಕೊಂಡು ಅತೀ ಸ್ಥಿರವಾಗಿ ಗಟ್ಟಿಯಾಗಿ ಇರುವಂತಹ ವ್ಯಕ್ತಿ ಮಾಡುವಂತಹ ಚಾಂದ್ರಾಯಣಾದಿ ವ್ರತಗಳು, ಕೃಷ್ಣಾದಿ ವ್ರತಗಳನ್ನೂ ಮಾಡುವಂತಹ ಅವಕಾಶ ಇದೆ. ಏನು ಶಕ್ತಿ ಇಲ್ಲಪ್ಪ ಅಂದರೆ ಸುಮ್ಮನೆ ಬಾಯಿ ಊಟ ಮಾಡಿದರೂ ಸಾಕು
ಉಪವಾಸ ಮಾಡು ಅಂತ ಹೇಳೋದಿಲ್ಲ ದೇವರು. ಉಪವಾಸವನ್ನ ಹೇಳಿಲ್ಲ, ಚಾಂದ್ರಾಯಣ ಹೇಳಿಲ್ಲ, ಕಠಿಣ ವ್ರತಗಳು ಬೇಡ, ಮಾಡುವ ಊಟವನ್ನೇ ಬಾಯಿ ಮುಚ್ಚಿಕೊಂಡು ಮಾಡಿಸಾಲ, ಅಷ್ಟು ಮಾಡಿದರೂ ಬಹಳ ದೊಡ್ಡ ಪುಣ್ಯ ಅಂತ ಹೇಳ್ತಾರೆ. ನೋಡಿ ಎಷ್ಟು ಅವಕಾಶವನ್ನು ದೇವರು ನಮಗೆ ಈ ಚಾತುರ್ಮಾಸದಲ್ಲಿ ಕಲ್ಪಿಸಿಕೊಟ್ಟಿದ್ದಾನೆ ಅನ್ನೋದನ್ನು ಆಲೋಚನೆ ಮಾಡುವಂತಹ ಅದ್ಭುತವಾದಂತಹ ಪರ್ವಕಾಲ ಈ ಚಾತುರ್ಮಾಸದ 4 ತಿಂಗಳುಗಳ ಒಂದು ದೊಡ್ಡದಾದಂತಹ ಪರ್ವಕಾಲ. ಆ ಪರ್ವಕಾಲದ ಪ್ರಾರಂಭದ ದಿನ ಶಾಕವ್ರತ ಪ್ರಾರಂಭ ಆಗುವುದು ನಾಳೆಯಿಂದ, ದ್ವಾದಶಿಯಿಂದ ಪ್ರಾರಂಭ ಆಗುತ್ತೆ. ಆದರೆ ಚಾತುರ್ಮಾಸ್ಯದಲ್ಲಿ ಮಾಡುವ ಇತರ ವ್ರತಗಳು, ಬೇರೆ ಬೇರೆ ವ್ರತಗಳಿರುತ್ತಲ್ಲ, ರಂಗೋಲಿ ಹಾಕುವುದು, ದೀಪ ಹಚ್ಚುವುದು, ಬತ್ತಿ ಮಾಡುವುದು ಇತ್ಯಾದಿ ವ್ರತಗಳಿಗೆಲ್ಲ ಪ್ರಾರಂಭ ದಶಮಿಯ ದಿನವೇ ಪ್ರಾರಂಭ ಮಾಡಬೇಕು. ಉತ್ತಮವಾದಂತಹ ದಿನ, ಅಂತಹ ಪರಮ ಪವಿತ್ರವಾದ ಚಾತುರ್ಮಾಸ್ಯದ ಪ್ರಾರಂಭದ ದಿನದಲ್ಲಿ ಇವತ್ತು ನಾವು ಇದ್ದೇವೆ. ಗುರುಗಳ ಉಪದೇಶವನ್ನು, ಸಂದೇಶವನ್ನು ಕೇಳೋದಕ್ಕೆ ನಾವೆಲ್ಲ ಕಾತರರಾಗಿದ್ದೇವೆ. ನಾಳೆಯ ದಿನ ಪರಮ ಪವಿತ್ರವಾದಂತಹ ಆಷಾಢ ಏಕಾದಶಿ, ಪ್ರಥಮ ಏಕಾದಶಿ, ಶಯನಿ ಏಕಾದಶಿ. ದೇವರು ಯೋಗ ನಿದ್ರೆಯನ್ನು ಮಾಡುವಂತಹ ಅವಕಾಶ. ದೇವರು ಸಾಮಾನ್ಯವಾಗಿ ಮನುಷ್ಯ ಬಹಳ ಬ್ಯುಸಿಯಾಗಿ ಏನೋ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಅಪ್ಲಿಕೇಶನ್ಗಳನ್ನು ಕೊಟ್ಟರೆ ಬಿಸಿ ಇದ್ದೀನಿ ಅಂತ ಪಕ್ಕಕ್ಕೆ ಇಟ್ಟುಬಿಡ್ತಾರೆ. ದೇವರು ಈಗ ಪೂರ್ಣವಾಗಿ ವಿಶ್ರಾಂತಿ ತಗೋತೇನೆ ಅಂತ ಆರಾಮಾಗಿ ಕೂತಿದ್ದಾನೆ. ಈ ಸಮಯದಲ್ಲಿ ನಾವು ನಮ್ಮ ಬೇಡಿಕೆಗಳನ್ನು ಮುಂದಿಟ್ಟರೆ ಪ್ರಾಯ ದೇವರು ನಮ್ಮೆಲ್ಲರ ಬೇಡಿಕೆಗಳನ್ನು ಈಡೇರಿಸ್ತಾನೆ ಅನ್ನೋದಕ್ಕಾಗಿಯೇ ಚಾತುರ್ಮಾಸ್ಯವನ್ನು ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ ಅಂತ ನಾವು ಭಾವಿಸಬಹುದು. ಶಯನಿ ಏಕಾದಶಿ, ದೇವರು ಯೋಗ ನಿದ್ರೆಯನ್ನು ಮಾಡುವಂತಹ ಒಂದು ದಿನ ನಾಳೆಯಿಂದ ಪ್ರಾರಂಭ ಆಗುತ್ತೆ. ತಪ್ತ ಮುದ್ರಾಧಾರಣೆ, ನಾವೆಲ್ಲ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ತಪ್ತ ಮುದ್ರಾಧಾರಣೆಯನ್ನು ಗುರುಗಳಿಂದ ಮಾಡಿಸಿಕೊಳ್ತೀರಿ. ದೊಡ್ಡ ಪವಿತ್ರವಾದಂತಹ ದಿನ ಏಕಾದಶಿಯ ಈ ಸಂದರ್ಭದಲ್ಲಿ ತಪ್ತ ಮುದ್ರಾಧಾರಣೆ. ನಾವೆಲ್ಲರೂ ಭಗವಂತನ ದಾಸರು, ಭಗವಂತನ ಚಿಹ್ನೆಗಳು ನಮ್ಮ ಮೇಲೆ ಇದೆ ಅಂದರೆ ನಾವು ಭಗವಂತನ ಅಧೀನ, ನಮ್ಮ ದೇಹ ಭಗವಂತನದು ಅಂತ ಭಗವಂತನಿಗೆ ಸಮರ್ಪಣೆ ಮಾಡುವುದಕ್ಕಾಗಿ ನಾವು ನಾಳೆ ದಿನ ಮುದ್ರಾಧಾರಣೆಗೆ ಸಿದ್ಧರಾಗ್ತಾ ಇದ್ದೇವೆ. ಅನೇಕ ಜನ ನಿನ್ನೆ ಮೊನ್ನೆ ಮುದ್ರೆಗಳನ್ನು ತೆಗೆದುಕೊಂಡಿದ್ದಾರೆ, ವರ್ಷದುದ್ದಕ್ಕೂ ತೆಗೆದುಕೊಳ್ಳುತ್ತಾರೆ. ಭಗವಂತನ ಮುದ್ರಾಧಾರಣೆಯಿಂದ ನಾವು ಮಾಡಿಸಿಕೊಳ್ಳೋದೇನೆ ನಮ್ಮ ದೇಹ ಪವಿತ್ರವಾಗಬೇಕು. ಅನೇಕ ಶಾಸ್ತ್ರಗಳಲ್ಲಿ, ಪಂಚರಾತ್ರ ಆಗಮಗಳಲ್ಲಿ ತಪ್ತ ಮುದ್ರಾಧಾರಣೆಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. 2 ತರಹದ ಸಂಸ್ಕಾರಗಳನ್ನು ಹೇಳಿದ್ದಾರೆ. ಒಂದು ದೇಹಕ್ಕೆ ಸಂಸ್ಕಾರ, ಇನ್ನೊಂದು ಮನಸ್ಸಿಗೆ ಸಂಸ್ಕಾರ. ದೇಹಕ್ಕೆ ಸಂಸ್ಕಾರ ಮುದ್ರಾಧಾರಣೆಯಿಂದ, ಮನಸ್ಸಿಗೆ ಸಂಸ್ಕಾರ ಶಾಸ್ತ್ರಗಳ ಶ್ರವಣವನ್ನು ಮಾಡುವುದರಿಂದ. ಈ 2 ತರಹದ ಸಂಸ್ಕಾರವನ್ನು ಮಾಡಿಸಿಕೊಳ್ಳಬೇಕು. ನಾಳೆ ದಿನ ದೇಹದ ಸಂಸ್ಕಾರ ಆಗ್ತಾ ಇದೆ. ನಿತ್ಯದಲ್ಲಿ ಚಾತುರ್ಮಾಸದಲ್ಲಿ ಗುರುಗಳಿಂದ ಉಪದೇಶವನ್ನು ಕೇಳುವ ಮೂಲಕ, ಪುರಾಣಗಳ ಶ್ರವಣ ಮಾಡುವ ಮೂಲಕ ನಮ್ಮ ಮಾನಸಿಕ ಸಂಸ್ಕಾರವನ್ನು ನಾವು ಮಾಡಿಕೊಳ್ಳುವುದಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ಅಂತಹ ಪವಿತ್ರವಾದಂತಹ ಕಾಲ ನಾಳೆ ತಪ್ತ ಮುದ್ರಾಧಾರಣೆಗೆ ತಾವೆಲ್ಲ ಅನೇಕ ಜನ ಅತ್ಯಂತ ಉತ್ಸಾಹದಿಂದ ಕಾತರದಿಂದ ಕಾಯ್ತಾ ಇದ್ದೀರಿ. ಶ್ರೀಪಾದಗಳವರು ಕೂಡ ಅಷ್ಟೇ ಅನುಗ್ರಹಪೂರ್ವಕವಾಗಿ ಅವರಲ್ಲಿ ಅಂತರ್ಯಾಮಿಯಾದಂತಹ ಶ್ರೀಮದಾಚಾರ್ಯರು ಅಷ್ಟೇ ಕರುಣೆಯಿಂದ ನಮ್ಮೆಲ್ಲರಿಗೂ ಮುದ್ರಾಧಾರಣೆಯನ್ನು ನಾಳೆ ದಿನ ಮಾಡಿಸಲಿದ್ದಾರೆ. ಬೆಳಗ್ಗೆಯಿಂದ ಪ್ರಾರಂಭವಾಗಿ ರಾತ್ರಿಯವರೆಗೆ ಮುದ್ರಾಧಾರಣೆ ಇರುತ್ತೆ. ಅದಕ್ಕೆ ಬೇಕಾದ ವಿಷಯಗಳಲ್ಲಿ ಈಗೆಲ್ಲ ಬೇಕಾದಷ್ಟು ನಿಮಗೆ ತಿಳಿದಿದೆ. ಆದರೂ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಬೆಳಿಗ್ಗೆ 6:30ಗೆ ಮುದ್ರಾಧಾರಣೆ ಪ್ರಾರಂಭವಾಗುತ್ತೆ. ಮಧ್ಯಾಹ್ನ 12ರಿಂದ 5 ಗಂಟೆಯವರೆಗೆ ಮಧ್ಯದಲ್ಲಿ ಮುದ್ರಾಧಾರಣೆ ಇರೋದಿಲ್ಲ. ದೇವರ ಪೂಜೆ ಇತ್ಯಾದಿಗಳೆಲ್ಲ ಆಗುತ್ತೆ. ಮತ್ತೆ 6:30ರಿಂದ ರಾತ್ರಿ ಮುದ್ರಾಧಾರಣೆ ಸಾಯಂಕಾಲ ಪ್ರಾರಂಭವಾಗುತ್ತೆ. ಅದಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೀರಿ. ಪ್ರತಿ ವರ್ಷವೂ ನಮ್ಮ ಎಲ್ಲ ಸ್ವಯಂ ಸೇವಕರು ಶ್ರೀಪಾದಗಳವರ ಆದೇಶದಂತೆ ಜನರಿಗೆ ಹೆಚ್ಚು ಅನುಕೂಲತೆಗಳನ್ನು ಮಾಡಿಕೊಡುವ ದೃಷ್ಟಿಯಿಂದ ನಾನಾ ಉಪಾಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಅನೇಕ ಜನ ತಾವೆಲ್ಲರೂ ಅದರ ಲಾಭವನ್ನು ಪಡೀತಾ ಇದ್ದೀರಿ. ತುಂಬ ಜನರ ಮೆಚ್ಚುಗೆಯೂ ಅದಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಆ ಒಂದು
ಏನು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇವೋ ಆ ವ್ಯವಸ್ಥೆಗೆ ಅನುಗುಣವಾಗಿ ತಾವೆಲ್ಲರೂ ಒಂದು ಮುದ್ರಾಧಾರಣೆಯನ್ನು ನಾಳೆ ದಿನ ಮಾಡಿಸಿಕೊಳ್ಳಬೇಕು ಅಂತ ತಮ್ಮಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ನಾಳೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ರಾತ್ರಿಯವರೆಗೆ ಸಮಗ್ರ ಭಾಗವತದ ಉಪನ್ಯಾಸ ಇಲ್ಲಿ ಆಗುತ್ತೆ. ಅನೇಕ ವಿದ್ವಾಂಸರು, ಯುವಕರು, ಹಿರಿಯರು, ಎಲ್ಲ ವಿದ್ವಾಂಸರು ಕೂಡ ಇಲ್ಲಿ ಬಂದು ಪ್ರತಿಯೊಬ್ಬರು ಒಂದೊಂದು ಸ್ಕಂದದ ಉಪನ್ಯಾಸವನ್ನು ಮಾಡ್ತಾರೆ. ಪ್ರತಿ ವರ್ಷ ನೂರಾರು ಜನ, ಸಾವಿರಾರು ಜನ ಪ್ರತಿ ವರ್ಷ ಶ್ರದ್ಧೆಯಿಂದ ಬೆಳಗ್ಗೆ ಕೂತವರು ರಾತ್ರಿ 12 ಗಂಟೆಯವರೆಗೆ ಕೂತು ಕೇಳುವಂತಹ ಭಕ್ತರು ಇಲ್ಲಿ ಇದ್ದಾರೆ. ಆನ್ಲೈನ್ ಮೂಲಕ ಕೇಳುವಂತಹ ಭಕ್ತರು ಇದ್ದಾರೆ. ಅವಶ್ಯವಾಗಿ ಎಲ್ಲರೂ ಭಾಗವತದ ಶ್ರವಣವನ್ನು ಮಾಡಬೇಕು. ಅತೀ ಉತ್ತಮವಾದಂತಹ ದಿನದಂದು ಅತ್ಯುತ್ತಮವಾದ ಗ್ರಂಥದ ಶ್ರವಣ, ಅದಕ್ಕಿಂತಲೂ ದೊಡ್ಡ ಪುಣ್ಯಪ್ರದವಾದ ಕೆಲಸ ಮತ್ತೊಂದಿಲ್ಲ. ಆನ್ಲೈನ್ ಮೂಲಕವೂ ಇರುತ್ತೆ, ಇಲ್ಲಿ ಪ್ರತ್ಯಕ್ಷವಾಗಿ ಕೂತು ಕೇಳಬಹುದು, ಅದಕ್ಕೂ ಅವಕಾಶ ಇರುತ್ತೆ. ಭಾಗವತದ ಸಮಗ್ರ ಉಪನ್ಯಾಸ ನಾಡಿದ್ದು ಬೆಳಿಗ್ಗೆ ಶ್ರೀಪಾದಗಳವರಿಂದ ಮೂಲರಾಮದೇವರ ಸಂಸ್ಥಾನ ಪೂಜೆ, ಎಲ್ಲರಿಗೂ ತೀರ್ಥ ಪ್ರಸಾದದ ವ್ಯವಸ್ಥೆ ಎಲ್ಲ ಇರುತ್ತೆ. ಅವಶ್ಯವಾಗಿ ಈ 3 ದಿನಗಳ ಕಾಲ, ಇವತ್ತು ಸಂಜೆ ಉಪನ್ಯಾಸ, ನಾಳೆ ಇಡೀ ದಿನ ನಡೆಯುವಂತಹ ಅನೇಕ ಕಾರ್ಯಕ್ರಮಗಳು, ನಾಡಿದ್ದಿನ ರಾಮದೇವರ ಪೂಜೆ ಹಾಗೂ ತೀರ್ಥ ಪ್ರಸಾದ ಎಲ್ಲ ಕಾರ್ಯಕ್ರಮಗಳಲ್ಲೂ ತಾವು ಭಾಗವಹಿಸಿ ವಿಶೇಷವಾಗಿ ಪುಣ್ಯಭಾಗಿಗಳಾಗಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಕೇವಲ 2 ನಿಮಿಷದಲ್ಲಿ ಶ್ರೀಪಾದಗಳು ಆಗಮಿಸ್ತಾರೆ. ನಂತರ ಅವರ ಓಂ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ